ತಮಗೆಲ್ಲರಿಗೆ ವಿಶೇಷವಾಗಿ ಈ ಒಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಎರಡು ವಿಶೇಷ ಏನು ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೇವೆ. ಒಂದು ಇವತ್ತು ಮಾಡ್ತೇವೆ, ನಾಳೆ ಪರೇಡ್ ಕಳೆದ ದಿವಸ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ. ಈ ವರ್ಷ ಮಾನ್ಯ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಹಿ ಹ್ಯಾಡ್ ಕಮ್ ಅಪ್ ವಿತ್ ಏನಂತ ಹೇಳಿದರೆ ಅವರೊಂದು ತೀರ್ಮಾನ ತೊಗೊಂಡ್ಬಿಟ್ಟಿದ್ರು. ಏನಂತ ಹೇಳಿದರೆ ಫ್ರೀಡಮ್ ಅಥವಾ ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಒಂದು ಫ್ರೀಡಮ್ ಪರೇಡ್ ಅಂತ ಹೇಳಿ ಜನರದು shall I say participation of all citizens of Bangalore in the Independence Day celebration ಅಂಗವಾಗಿ ಒಂದು ಫ್ರೀಡಮ್ ಪರೇಡ್ ಅಂತ ಹೇಳಿ ಅಂಬೇಡ್ಕರ್ ಬೀದಿಯಿಂದ ವಿಧಾನಸೌಧದ ಮುಂದೆ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ವಿಷಯದಲ್ಲಿ ಈ ಫ್ರೀಡಮ್ ಪರೇಡ್ನಲ್ಲಿ ಕನಿಷ್ಠ ಇಡೀ ದೇಶದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಏನೋ ತಾಂಡಗಳು ರಚನೆ ಮಾಡಿಬಿಟ್ಟು ಏನು ಬೇರೆ ಬೇರೆ ಲಿಂಗ್ವಿಸ್ಟಿಕ್ ಗ್ರೂಪ್ ಇರ್ಬೋದು ಅಥವಾ ಬೇರೆ ರೀಜನಲ್ ಸ್ಟೇಟ್ ಇದ್ದ ಕಲ್ಚರಲ್ ಡಿಸ್ಪ್ಲೇ, ನಮ್ಮ ರಾಜ್ಯ ಒಳಗೆ ಸಹ ಕಲ್ಚರಲ್ ಡಿಸ್ಪ್ಲೇ ಅನ್ನುವಾಗಿ ಅದು ವ್ಯವಸ್ಥೆ ಮಾಡ್ತೇವೆ. ಅದೊಂದು ಪರೇಡ್ ಮಾಡ್ತೇವೆ, ಅಂದರೆ ಫ್ರೀಡಮ್ ಹಬ್ಬ ಅಂತ ಹೇಳಿಬಿಟ್ಟು ಒಂದು ಆಚರಣೆ ಮಾಡ್ತೇವೆ. ಇದರಲ್ಲಿ ಕನಿಷ್ಠ 25 there are around 15 troops which are going to take part. ಅವರು ತಮ್ಮ ಕಲ್ಚರ್ ಬಗ್ಗೆ ಡಿಸ್ಪ್ಲೇ ಮಾಡಲಿಕ್ಕೆ ಅವರ ಎಥನಿಕ್ ಡ್ರೆಸ್ನಲ್ಲಿ ಹಾಕಿ they will maybe do a local dance or music ಕಾರ್ಯಕ್ರಮ ಮಾಡಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಇದು ನಮ್ಮ ವಿಧಾನಸೌಧದ ಅಂಬೇಡ್ಕರ್ ವೇದಿನಲ್ಲಿ ಈ ಒಂದು ಪರೇಡ್ ಮಾಡ್ತಾರೆ. ಅದರ ಜೊತೆಗೆ ಈ ಎಥನಿಕ್ ಪರ್ಫಾರ್ಮೆನ್ಸ್ ಜೊತೆಗೆ ನಾವು ವಿಶೇಷವಾಗಿ ಈ ಫ್ರೀಡಮ್ ಹಬ್ಬದಲ್ಲಿ ಮಕ್ಕಳ ಪಾಲ್ಗೊಳ್ಳಿಕೆ ಭಾಳ ಇಂಪಾರ್ಟೆಂಟ್. ಜನರಿಗೆ ಸಹ ನಮ್ಮ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನಮ್ಮ ಬಗ್ಗೆ ಜಾಸ್ತಿ ಇದು ಮಾಹಿತಿ ಇರಬೇಕು ಅಂತ ಹೇಳಿ ನಾವು ವಿ ಆರ್ ಆರ್ಗನೈಸಿಂಗ್ ಅ ಸೆಪರೇಟ್ ಪ್ಲೇಸ್ ಫಾರ್ ಚಿಲ್ಡ್ರನ್. ಅದಕ್ಕೆ ಒಂದು ಮಕ್ಕಳ ಮೇಳ ಅಂತ ಹೇಳಿಬಿಟ್ಟು ಸಹ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸೋಲ್ಡ್ ಸಂತೆಯದು ಬೇರೆ ಬೇರೆ ಸ್ಟಾಲ್ಸ್ ಮಾಡ್ತೇವೆ. ಇಟ್ ವಿಲ್ ಬಿ ಅ ಮಿಕ್ಸ್ ಆಫ್ ಕ್ಯೂರೇಟೆಡ್ ಲೈಫ್ ಸ್ಟೈಲ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಗ್ಯಾನಿಕ್ ಟಾಯ್ಸ್, ಟೆಕ್ಸ್ಟೈಲ್ಸ್ ಆ್ಯಂಡ್ ಫುಡ್ ಸ್ಟಾಲ್ಸ್ ನಾವು ವ್ಯವಸ್ಥೆ ಮಾಡ್ತೇವೆ. ಇದರ ಜೊತೆಗೆ ವಿಧಾನಸೌಧದ ಒಂದು ಟೂರ್ ಸಹ ಕೆಲವು ಯಾರಿಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಭಾಗವಹಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ಗಾಂಧಿ ಸ್ಟ್ಯಾಚ್ಯೂ ಮತ್ತು ವಿಧಾನಸೌಧ ಮತ್ತು ವಿಕಾಸಸೌಧ ಪಕ್ಕದಲ್ಲಿ ಒಂದು ಫ್ರೀಡಮ್ ಜರ್ನಿ ಅಂತ ಹೇಳಿದರೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಜನರಿಗೆ ಇದರ ಬಗ್ಗೆ ನಮ್ಮ ಮಾಹಿತಿ ಕೊಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ಅಂದರೆ ಬೇರೆ ಬೇರೆ ಸ್ಟಾಲ್ಸ್ನಲ್ಲಿ ಜನರಿಗೆ ಇದರ ಬಗ್ಗೆ ಮಾಹಿತಿ ಮುಟ್ಟಿಸ್ಲಿಕ್ಕೋಸ್ಕರ ವ್ಯವಸ್ಥೆ ಆಗ್ತದೆ. ಹಾಗೂ ವಿ ವಿಲ್ ಆಲ್ಸೋ ಹ್ಯಾವ್ ಪ್ರತಿಯೊಂದು ಜಿಲ್ಲೆದು ಏನು ಪಾತ್ರ ಇತ್ತು ನಮ್ಮ ಫ್ರೀಡಮ್ ಬಗ್ಗೆ ಏನೆಲ್ಲ ನಮ್ಮ ಫ್ರೀಡಮ್ ಇಂಡಿಪೆಂಡೆನ್ಸ್ ಮೂಮೆಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆದು ಏನು ಪಾತ್ರ ಇತ್ತು ಅದರ ಬಗ್ಗೆ ಸಹ ನಾವು ಕರ್ನಾಟಕದ್ದು ಏನು ಕಾಂಟ್ರಿಬ್ಯೂಷನ್ ಇತ್ತು ಅದಕ್ಕೆ ಸಹ ಜನರಿಗೆ ಇದರ ಬಗ್ಗೆ ಮಾಹಿತಿ ಮುಟ್ಟಿಸ್ಲಿಕ್ಕೋಸ್ಕರ ನಾವು ಡಿಸ್ಟ್ರಿಕ್ಟ್ ಥೀಮ್ಸ್ ಪೆವಿಲಿಯನ್ ಮಾಡ್ತೀವಿ, ವಿಚ್ ವಿಲ್ ಡಿಸ್ಪ್ಲೇ ದ ಲೋಕಲ್ ಟ್ರೆಡಿಷನ್, ವಿಲ್ ಟಾಕ್ ಅಬೌಟ್ ಹೌ ದೇ ಟುಕ್ ಪಾರ್ಟ್ ಇನ್ ದ ಫ್ರೀಡಮ್ ಮೂಮೆಂಟ್ ಹಾಗೂ ಕಲ್ಚರಲ್ ಡಿಸ್ಪ್ಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತ್ತು ಗಾಂಧಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್ ಸಹ ನಾವು ತಯಾರಿಕೆ ಮಾಡ್ತೇವೆ. ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿದು ಗ್ಯಾಲರಿ ಮತ್ತು ಬೇರೆ ಬೇರೆ ಆರ್ಕೈವ್ಸ್ ನಮಗೇನು ಸಿಗ್ತದೆ ಅದರ ಬಗ್ಗೆ ಸಹ ಮಾಹಿತಿ ಮತ್ತು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಸಹ ಜನರಿಗೆ ವ್ಯವಸ್ಥೆ ಮಾಡ್ತೀವಿ. ನಾನು ಹೇಳಿದ ಪ್ರಕಾರ ವಿಧಾನಸೌಧದ ಒಂದು ಟೂರ್ ಸಹ ಕೆಲವು ಜನರಿಗೆ ಅಂದರೆ 25 ಜನರದ್ದು ಒಂದು ತಾಂಡ ರಚಿಸಿ ವಿಧಾನಸೌಧ ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತೇವೆ. ದಿಸ್ ವಿಲ್ ಬಿ ಗೈಡೆಡ್ ಟೂರ್ ವಿತ್ ಪ್ರಾಪರ್ ಡೆಸಿಗ್ನೇಟೆಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆ್ಯಂಡ್ ಇಟ್ ವಿಲ್ ಬಿ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಅಂದರೆ ಜನರು ಸಹ ವಿಧಾನಸೌಧದು ನಾರ್ಮಲಿ ಆಪರ್ಚುನಿಟಿ ಅಸೆಂಬ್ಲಿ ಸೆಷನಲ್ಲಿ ಜನರು ಬಂದು ನೋಡ್ತಾರೆ. ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಸಹ ಇದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೂ ಒಂದು ಫ್ರೀಡಮ್ ವಾಲ್ಸ್ ಎಕ್ಸಿಬಿಷನ್ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೂ ಸಾಯಂಕಾಲ 6:30 ಅಂದರೆ 12ರಿಂದ 3 ಗಂಟೆ ತನಕ ಈ ಮಕ್ಕಳ ಮೇಳ ಮತ್ತು ಬೇರೆ ಬೇರೆ ಕಾರ್ಯಕ್ರಮನ ಮಾಡ್ತೀವಿ.
3ರಿಂದ 5:30 ತನಕ ಈ ಒಂದು ನಾವು ಪರೇಡ್ ಇದು ಕಾರ್ಯಕ್ರಮ ಮಾಡ್ತೀವಿ. ಒಂದು 4-5 ಜಾಗದಲ್ಲಿ ಸಹ ಅವರಿಗೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅವರು ಅಲ್ಲಿ ತಮ್ಮ ಕಾರ್ಯಕ್ರಮ ಅಥವಾ ಕಲ್ಚರಲ್ ಪರ್ಫಾರ್ಮೆನ್ಸ್ ಏನಾದರೂ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಆ್ಯಂಡ್ ದೇ ವಿಲ್ ಫಿನಿಶ್ ಇದು ಒಂದು 2 ಗಂಟೆ ತನಕ ಕಾರ್ಯಕ್ರಮ ಆಗ್ತದೆ. ಹಾಗೂ 6:15 ಕಳೆದು ಒಂದು ಮ್ಯೂಸಿಕ್ ಫೆಸ್ಟಿವಲ್ ಸಹ ನಾವು ವ್ಯವಸ್ಥೆ ಮಾಡ್ತೇವೆ. ಮ್ಯೂಸಿಕ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಲೀಡಿಂಗ್ ಮ್ಯೂಸಿಷಿಯನ್ಸು ಸಂಜಿತ್ ಹೆಗಡೆ, ರಘು ದೀಕ್ಷಿತ್, ಒಂದು 11 ಜನರು ಸೇರಿಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ಕನಿಷ್ಠ ಒಂದು 2-3 ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ. ಹಾಗೆ ಈ ಒಂದು ಫ್ರೀಡಮ್ ಪರೇಡ್ನಲ್ಲಿ ಜನರಿಗೆ ಸೂಕ್ತ ವ್ಯವಸ್ಥೆ ಸಹ ನಾವು ಮಾಡ್ತೇವೆ. ಅದರ ಡೀಟೇಲ್ಸ್ ನಾವು ಏನು ಹೇಳಿದ್ದೇವೆ ಅಂತ ಹೇಳಿದರೆ ಹೆಲ್ಪ್ಲೈನು, ಟಾಯ್ಲೆಟ್ಸ್ ವ್ಯವಸ್ಥೆ, ಡಿಸ್ಪೆನ್ಸರ್ ಕೌಂಟರ್ಸ್, ಬಸ್ಸಸ್ ಫೆಸಿಲಿಟಿ ಮತ್ತು ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಾವು ಇದಂತ ಹೇಳಿಬಿಟ್ರೆ ಈ ಹಬ್ಬದಲ್ಲಿ ಜನರಿಗೆ ಇದರ ಬಗ್ಗೆ ಜಾಸ್ತಿ ಅರಿವು ಮೂಡಿಸಲಿಕ್ಕೆ ಕ್ರಮ ತಗೊಳ್ತೇವೆ. ಎರಡನೇದಾಗಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ವಿಯಸ್ಲಿ ಜನರನ್ನ ಸೇರಿಸಲಿಕ್ಕೆ ಮತ್ತು ಜನರ ಮೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ರೆಗ್ಯುಲೇಷನ್ ಮಾಡಲೇಬೇಕಾಗ್ತದೆ. ಆದರೂ ಸಹ ಅದರ ಬಗ್ಗೆ ನಮ್ಮ ಪೊಲೀಸ್ ತಂಡಗಳು ಸಹ ಭಾಳ ಒಂದು ಒಳ್ಳೆ ರೀತಿಯಿಂದ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಜನರಿಗೆ ಬಂದು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಒಬ್ವಿಯಸ್ಲಿ ಈ ಒಂದು ಹೋಗಿ ಬರಲಿಕ್ಕೆ ಸ್ವಲ್ಪ ಪ್ರೀ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರಲಿಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಆ್ಯಂಡ್ ಅದರಲ್ಲಿ ಸೆಕ್ಯೂರಿಟಿ, ಸೇಫ್ಟಿ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಡಿಲಾಬರೇಟ್ ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ ಕ್ರಮ ತಗೊಳ್ತಿದ್ದಾರೆ. ಇನ್ ಅಡಿಷನ್ ಟು ದಿಸ್, ವಿ ಹೋಪ್ ದ್ಯಾಟ್ ಪೀಪಲ್ ವಿಲ್ ಗೆಟ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಆ್ಯಂಡ್ ಏನೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಹೇಗೆ ರೀತಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ ಅದರ ಬಗ್ಗೆ ಸಹ ಮಾಹಿತಿ ಕೊಡಲಿಕ್ಕೆ ನಮ್ಮ ಪೊಲೀಸ್ ಕಮಿಷನರ್ ಬಂದು ಸಹ ಅವರು ಸ್ವಲ್ಪ 2-3 ಮಾತು ಹೇಳ್ತಾರೆ. ಥ್ಯಾಂಕ್ ಯು. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆ್ಯಡ್ ಆರ್ ವಿ ಅಟ್ ದ ಲೇಟರ್ ಪಾಯಿಂಟ್? ಮೈಕ್ ಶಿಫ್ಟ್ ಮಾಡಿ. ಏನು ಕಾರ್ಯಕ್ರಮ ನಡೀತಾ ಇದೆ, ಇದು ಹೊಸ ಒಂದು ಕಾರ್ಯಕ್ರಮ ಇದೆ. 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದು ಫ್ರೀಡಮ್ ಹಬ್ಬ ಅಂತ 12 ಗಂಟೆ ಮಧ್ಯಾಹ್ನದಿಂದ ನೈಟ್ 10 ಗಂಟೆ 15ನೇ ತಾರೀಕು ಆಚರಿಸಲಾಗುವುದು. ಇದರಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, ಬೆಳಿಗ್ಗೆ ಸ್ವಾತಂತ್ರ್ಯ ದಿನ ಅಂಗವಾಗಿ ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಬೇರೆ ಎಲ್ಲ ಸ್ಟೇಟ್ ಲೆವೆಲ್ ಫಂಕ್ಷನ್ ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ವೀಕ್ಷಣೆ ಮಾಡಿ ಮತ್ತು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಮಿಡಿಯೇಟ್ ಅದಾದ ನಂತರ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪೊಲೀಸ್ಗೆ ನ್ಯಾಚುರಲ್ ಆಗಿ ಪೊಲೀಸ್ ಸೆಟಪ್ಗೆ ಒಂದು ಚಾಲೆಂಜ್ ಇದೆ. ಯಾಕೆಂದರೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ನಮ್ಮ ಪೊಲೀಸವರೆಲ್ಲ ಡ್ಯೂಟಿಯಲ್ಲಿ ಇರ್ತಾರೆ. ಆದರೂ ನಮ್ಮ ಎಲ್ಲ ಆಫೀಸರ್ಸ್ ನಾವೆಲ್ಲ ಸೇರಿ ತುಂಬ ಒಳ್ಳೆಯ ರೀತಿಯಿಂದ ಫೋರ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಎಷ್ಟು ಫೋರ್ಸ್ ಬೇಕು ಆ ಎಲ್ಲ ಫೋರ್ಸ್ದು ನಾವು ಒಂದು ಸಿಸ್ಟಮ್ ವರ್ಕೌಟ್ ಮಾಡಿದ್ದೀವಿ. ಇದರಲ್ಲಿ ನಾವು ವಿಶೇಷವಾಗಿ ಏನು ರಿಜಿಸ್ಟ್ರೇಷನ್ ನಡೀತಾ ಇದೆ, ಆ ರಿಜಿಸ್ಟ್ರೇಷನ್ QR ಕೋಡ್ ಮುಖಾಂತರನೇ ಅಲ್ಲಿ ಎಂಟ್ರಿ ಇದೆ. ಸೊ ದಯವಿಟ್ಟು ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಮಾತ್ರ ಎಂಟ್ರಿ ನಾವು ಅವಕಾಶ ಕೊಡ್ತೀವಿ. ಮತ್ತು ಕರೆಕ್ಟ್ ಕ್ಯಾಟಗರಿ ಏನಿದೆ QR ಕೋಡ್ಲಿ ಅದು ತೊಗೊಳ್ಬೇಕು. ಮತ್ತು ಪೊಲೀಸ್ಗೆ ಸಹಾಯ ಮಾಡಲಿಕ್ಕೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದಷ್ಟು ಜಾಸ್ತಿ ಯೂಸ್ ಮಾಡಿದರೆ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ 15ನೇ ತಾರೀಕಿಗೆ ಒಂದು ರಜೆ, ನ್ಯಾಷನಲ್ ಹಾಲಿಡೇ ಇದೆ. ಅದು ಪ್ಲಸ್ ಜನ ಸುಮಾರು ಆಚೆ ಈಚೆ ಹೋಗ್ತಾರೆ. ಅದರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಕಾರ್ಯಕ್ರಮ ಏನಿದೆ, ಇದು ತುಂಬ ಒಂದು ಫುಟ್ಫಾಲ್ ಇಂಥ ಕಾರ್ಯಕ್ರಮ, ಜನ ಜಾಸ್ತಿ ಬರೋದು. ಸೊ ನಮ್ಮ ಪೊಲೀಸ್ ಕಡೆಯಿಂದ ನಾವು ರಿಕ್ವೆಸ್ಟ್ ಎಲ್ಲರಿಗೂ ಮಾಡ್ತಾಯಿದ್ವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಯೂಸ್ ಮಾಡಿ. ಬಟ್ ವಿಧಾನಸೌಧದು ಏನೋ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ನಾವು ಎಕ್ಸಿಟ್ ಆ ದಿವಸ ಆ ಟೈಮ್ಗೆ ಇಲ್ಲ, ಎಕ್ಸಿಟ್ ಅಲೌಡ್ ಇಲ್ಲ. ಯಾಕೆಂದರೆ ಆ ಏರಿಯಾ ಟೋಟಲ್ ಕಾರ್ಡನ್ ಆಫ್ ಇರ್ತದೆ. ಸೊ ಎಕ್ಸಿಟ್ ಒಂದು ಸ್ಟೇಷನ್ ಅಡ್ವಾನ್ಸ್ ಆಗಿ ಇರ್ತದೆ, ಮತ್ತು ಎಕ್ಸಿಟ್ ಇನ್ನೊಂದು ಸ್ಟೇಷನ್ ಆದ್ಮೇಲೆ ಈ ಸ್ಟೇಷನ್ ವಿಧಾನಸೌಧ ಮೆಟ್ರೋ ಸ್ಟೇಷನ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಒಂದು ಕಬ್ಬನ್ ಪಾರ್ಕ್ ಯೂಸ್ ಮಾಡ್ಬೋದು, ಹತ್ರದು ನಿಯರೆಸ್ಟ್. ಮತ್ತು ಇದರಲ್ಲಿ 3 ಕಡೆ ಮೇನ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ 3 ಕಡೆ, ಒಂದು ತಿಮ್ಮಯ್ಯ ಸರ್ಕಲ್ ಹತ್ರ GPO ಹತ್ರ, ಇನ್ನೊಂದು KR ಸರ್ಕಲ್ ಹತ್ರ, ಇನ್ನೊಂದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರ. ಈ 3 ಕಡೆ
ಗೇಟ್ಸ್ ಎಂಟ್ರಿ ಪಾಯಿಂಟ್ಸ್ ಇರ್ತದೆ. ಸೊ ಅಂಬೇಡ್ಕರ್ ವೀದಿ ಟೋಟಲ್ ರೋಡ್ ಏನಿದೆ ಅದು ಟ್ರಾಫಿಕ್ ಅಲ್ಲಿ ಡೈವರ್ಷನ್ ಆಗಿ ಟೋಟಲ್ ಆ ಏರಿಯಾ ಬ್ಲಾಕ್ ಆಗುತ್ತೆ. ಸೊ ಈ 3 ಕಡೆ ಎಂಟ್ರಿ ಪಾಯಿಂಟ್ಸ್ ಇದ್ದರೆ ಆ 3 ಕಡೆಯಲ್ಲಿ 6 ಗೇಟ್ಸ್ ಅಂದರೆ ಟೋಟಲ್ 18 ಗೇಟ್ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಟೋಟಲ್ 18 ಎಂಟ್ರಿ ಪಾಯಿಂಟ್ಸ್ ಇದೆ, ಪ್ಲಸ್ ಅಲ್ಲೇ ಪಕ್ಕದಲ್ಲಿ ಎಕ್ಸಿಟ್ ಪಾಯಿಂಟ್ ಇರ್ತದೆ. ಸೊ ಯಾರ್ಯಾರು QR ಕೋಡ್ ಮುಖಾಂತರ ಎಂಟ್ರಿ ಒಂದ್ಸರಿ ಆಗ್ತದೆ ಅವ್ರಿಗೆ ಪೂರ್ತಿ ಆ ಏರಿಯಾ ಎಲ್ಲಿ ಇದೆ, ಎಲ್ಲೆಲ್ಲಿ ಸ್ಟಾಲ್ಸ್ ಇದೆ, ಎಲ್ಲೆಲ್ಲಿ ಏನು ಪರೇಡ್ ನಡೀತಾ ಇದೆ, ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ, ಎಲ್ಲ ಕಡೆ ಅವರು ಅಲ್ಲಿ ಹೋಗ್ಬೋದು. ಸೊ ನಮ್ಮ ಪೊಲೀಸ್ದು ಮೇನ್ ನಾವು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಸ್ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ದಯವಿಟ್ಟು ಪಬ್ಲಿಕ್ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸಹಕರಿಸಬೇಕು. ಯಾಕೆಂದ್ರೆ ಆದಷ್ಟು ಒಳ್ಳೆ ರೀತಿಯಿಂದ ಬೇಗ ಬಂದರೆ ಅವ್ರು ಇನ್ನೂ ಆ ಲಾಭ ತೊಗೊಳ್ಬೋದು. ಆ ಏನು ಅಲ್ಲಿ ಫಂಕ್ಷನ್ಸ್ ನಡೀತಾ ಇದೆ, ಏನೇನು ಕಾರ್ಯಕ್ರಮ ಇದೆ, ಏನೇನು ಸ್ಟಾಲ್ಸ್ ಇದೆ, ಅದೆಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಮಹಿಳೆಯವರು, ಮಕ್ಕಳವರು, ಫ್ಯಾಮಿಲಿ ಜೊತೆಗೆ ಬಂದರೆ ಇದು ಒಳ್ಳೆಯ ಒಂದು ಅವಕಾಶ ಇದೆ. ಮತ್ತು ನಾವು ಪೊಲೀಸ್ ಬಂದೋಬಸ್ತ್ ಕೂಡ ಆ ಥರ ಮಾಡ್ಕೊಂಡಿದ್ದೀವಿ. ನಾವು ಆದಷ್ಟು ಪೆರಿಫೆರಿಯಲ್ಲಿ ಅಂದರೆ ಸುತ್ತಮುತ್ತ ಇರ್ತೀವಿ, ಜನ ಒಂದು ಒಳ್ಳೆ ರೀತಿಯಿಂದ ಎಂಜಾಯ್ ಮಾಡಲಿ ಆ ಒಳಗಡೆ ನಾವು. ಯಾಕೆಂದರೆ ಏನಾಗಿದೆ, ಇದು ಒಂದು ಹಬ್ಬ ಇದೆ, ಹಬ್ಬದ ವಾತಾವರಣ ಇರ್ತದೆ. ಆ ಹಬ್ಬದ ವಾತಾವರಣದಲ್ಲಿ ಪೊಲೀಸ್ ಕಡೆಯಿಂದ ನಾವು ಅಂದರೆ ಪ್ರತಿಯೊಂದು ವಿಷಯ ಕಂಟ್ರೋಲ್ ಮಾಡಲಿಕ್ಕೆ ಏನೂ ಅವಶ್ಯಕತೆ ಇರೋದಿಲ್ಲ. ನಾವು ಅಲ್ಲಿ ಸೇಫ್ಟಿ ನೋಡಿಕೊಂಡ್ರೆ ಸಾಕು. ಪ್ಲಸ್ ಅಲ್ಲಿ ಮಕ್ಕಳು ಅವ್ರಿಗೆ 12 ವರ್ಷ ಕೆಳಗಡೆ ಮಕ್ಕಳವ್ರಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಬಟ್ ಒಂದು ನಮ್ಮ ಪೊಲೀಸ್ ವತಿಯಿಂದ ವಿನಂತಿ ಅಂದರೆ ಮಕ್ಕಳು ಮತ್ತು ಸೀನಿಯರ್ ಸಿಟಿಸನ್ಸ್ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅವ್ರು. ಯಾಕಂದರೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ. ಮತ್ತು ID ಕಾರ್ಡ್ಸ್ ತೊಗೊಂಡು ಬರಬೇಕು. ಯಾಕೆಂದರೆ ಕೊನೆಗೆ ವಿಧಾನಸೌಧ ಒಳಗೆ ಎಂಟ್ರಿ ಆಗುವಾಗ 2 ID ಕಾರ್ಡ್ ಅವಶ್ಯಕತೆ ಇದೆ. ಸೊ 2 ಲೆವಲ್ ಎಂಟ್ರಿ ಇದೆ. ಒಂದು QR ಕೋಡ್ ಮುಖಾಂತರ ಆ ಏರಿಯಾಕ್ಕೆ ಬರ್ಬೋದು, ಆದರೆ ವಿದಿನ್ ದಿ ವಿಧಾನಸೌಧ ಪ್ರೆಮಿಸಸ್ ಹೋಗಲಿಕ್ಕೆ ID ಕಾರ್ಡ್ ಅವಶ್ಯಕತೆ ಇದೆ. ಮತ್ತು ಗೈಡೆಡ್ ಟೂರ್ಗೆ ಸೆಪರೇಟ್ ಒಂದು ಸಿಸ್ಟಮ್ ಇದೆ, ಅದು ಆರ್ಗನೈಸರ್ಸ್ ಅವ್ರು ಮಾಡ್ತಾರೆ. ಇದರಲ್ಲಿ ಒಂದು 3 ಭಾಗ ಇದೆ. ಇದರಲ್ಲಿ ವಿಶೇಷವಾಗಿ 12 ಗಂಟೆಯಿಂದ 3 ಗಂಟೆಗೆ ಒಂದು ಭಾಗ, 3 ಗಂಟೆಯಿಂದ 5:30, 6 ಗಂಟೆಯಿಂದ ಒಂದು ಭಾಗ, ನಂತರ ಲಾಸ್ಟ್ಗೆ ಇನ್ನೊಂದು ಭಾಗ. ಸೊ 3 ಭಾಗದಲ್ಲಿ ಇದೆ. 3 ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಫಸ್ಟ್ ಇದರಲ್ಲಿ ಸ್ಟಾಲ್ಸ್, ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್, ಚಿಲ್ಡ್ರನ್ ವಿಶೇಷವಾಗಿ ಮಕ್ಕಳವ್ರಿಗೆ ಅವ್ರ ಫ್ಯಾಮಿಲಿ ಜೊತೆಗೆ ಬಂದು ನೋಡ್ಬೋದು. 2ನೇ ಭಾಗದಲ್ಲಿ ಪರೇಡ್ ಇದೆ. ಪರೇಡಲ್ಲಿ ಬೇರೆ ಬೇರೆ ತಂಡಗಳು 15 ತಂಡ ಈಗ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆ ಫುಲ್ ಅಂಬೇಡ್ಕರ್ ವೀದಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ. ಪ್ಲಸ್ another 10 will come from ಸಂಸ್ಕೃತಿ ಕಾರ್ಯಕ್ರಮ. ಸೊ ಟೋಟಲ್ 25 ತಂಡಗಳು ಇದೆ. ಆ ಏರಿಯಾ ನಾವು ಟೋಟಲ್ ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. 3ನೇ ಭಾಗ ಲಾಸ್ಟ್ ಭಾಗ ಅಂದರೆ 6 ಗಂಟೆ ನಂತರ ಕಲ್ಚರಲ್ ಪ್ರೋಗ್ರಾಮ್ಸ್ ವಿಧಾನಸೌಧ. ಅಂದರೆ ಇದು ಎಲ್ಲ 10 ಜನ ಯಾರು ಆರ್ಟಿಸ್ಟ್ ಅವರು ಇದ್ದಾರೆ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ತದೆ ವಿಧಾನಸೌಧ ಮೇನ್ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ. ಅಲ್ಲಿ ಸ್ಟೇಜ್ ಏನು ಮಾಡಲಾಗಿದೆ. ಸೊ ಇದು ಎಲ್ಲ ಒಂದು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅದಕ್ಕೆ ತಕ್ಕಂತೆ ನಾವು ಏನು ಟೀಮ್, ನಮ್ಮದು ಪೊಲೀಸ್ ಟೀಮ್ ನಾವು ಮಾಡಿದ್ವಿ. ಅಂದರೆ ನಮ್ಮ ಪೊಲೀಸ್ ಜೊತೆಗೆ ಆರ್ಗನೈಸರ್ಸ್ ಒಂದು ಟೀಮ್ ಪ್ಲಸ್ GBA ಅವ್ರ ಅಧಿಕಾರಿಗಳು. ಸೊ ಇದು ಎಲ್ಲ ನಾವು ಒಂದು ಟೀಮ್ ಟೈಪ್ ಅಲ್ಲಿ ಸೆಕ್ಟರ್ ವೈಸ್ ಮಾಡಿದ್ವಿ. ಯಾರು ಗೇಟಲ್ಲಿ ಇರ್ತಾರೆ, ಗೇಟಲ್ಲಿ ಬರೀ ಪೊಲೀಸವ್ರು ಇಲ್ಲ, ಆರ್ಗನೈಸರ್ಸ್ ಅವ್ರು ಕೂಡ ಇರ್ತಾರೆ. ಸೊ ದ್ಯಾಟ್ ಅಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, QR ಕೋಡ್ ಸಂಬಂಧಪಟ್ಟ ಅಥವಾ ಏನಾದರೂ ಅಲ್ಲಿ ಸಮಸ್ಯೆ ಎಂಟ್ರಿ ಆಗಬಾರ್ದು. ಪ್ಲಸ್ ಸೆಕ್ಟರ್ ವೈಸ್ ಯಾವ ಕಡೆ ಸ್ಟಾಲ್ ಇದೆ, ಯಾವ ಕಡೆ ಸ್ಟೇಜಸ್ ಇದೆ, ಎಲ್ಲಿ ಪರೇಡ್ ಆಗ್ತಾ ಇದೆ, ಅಲ್ಲಿ ಯಾರು ಆರ್ಗನೈಸರ್ಸ್ ಅವರು ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ, ನಮ್ಮ ಪೊಲೀಸ್ ಅವರು ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತೊಗೊಂಡಿದ್ದಾರೆ. ಇದರಲ್ಲಿ ಸೆಂಟ್ರಲ್ DCP ಮತ್ತು ವಿಧಾನಸೌಧ ಸೆಕ್ಯೂರಿಟಿ DCP ಅವರಿಬ್ಬರು ಪ್ಲಸ್ ಎಕ್ಸ್ಟ್ರಾ ಸ್ಟಾಫ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಸಾಕಷ್ಟು ಜನ ನಾವು ಕೊಡ್ತಾ ಇದ್ದೀವಿ. ನಾಳೆ ಇನ್ನೊಂದು ಸರಿ ರಿಹರ್ಸಲ್ ಕೂಡ ನಮ್ಮದು ಇದೆ. ಆ ರಿಹರ್ಸಲಲ್ಲಿ ನಾವು ಟೀಮ್ ಅಪ್ ಮಾಡ್ತಾ ಇದ್ದೀವಿ. ಸೊ ಇದು ನಮಗೆ ಕೂಡ ಒಂಥರ ಚಾಲೆಂಜ್ ಇದೆ. ಯಾಕೆಂದರೆ ಇದರಲ್ಲಿ ಸೆಕ್ಯೂರಿಟಿಗಿಂತ ಜನಕ್ಕೆ ಅನುಕೂಲ ಆಗಲಿ, ಅಲ್ಲಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಅಲ್ಲಿ ನಮ್ಮದು ಕ್ರೌಡ್ ಕಂಟ್ರೋಲ್ ಮೆಷರ್ಸ್ SOP ಏನಿದೆ, ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನೇನೋ ನಮಗೆ ಡೈರೆಕ್ಷನ್ಸ್ ಆಗಿದೆ, ಆ ಎಲ್ಲ ಫಾಲೋ ಮಾಡಿ ನಾವು ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಇದರಲ್ಲಿ ಟ್ರಾಫಿಕ್ ಕಡೆಯಿಂದ ನಿಮಗೆ ಅಡ್ವೈಸರಿ ಕೂಡ ಬರುತ್ತೆ. ಬಟ್ ನಿಮಗೆ ಗೊತ್ತಿರಲಿ, ಆ ಟೋಟಲ್ ಅಂಬೇಡ್ಕರ್ ವೀದಿ ಏನಿದೆ ಅದು ಟೋಟಲ್ ಬ್ಲಾಕ್ ಆಗ್ತಾ ಇದೆ. KR ಸರ್ಕಲಿಂದ ಅಪ್ ಟು ತಿಮ್ಮಯ್ಯ ಯಾವುದು ಮೂವ್ಮೆಂಟ್ ಇರೋದಿಲ್ಲ.
ಅದೇ ರೀತಿ ಅವರು ಡೈವರ್ಷನ್ಸ್ ಎಲ್ಲ ಡೀಟೇಲ್ ಆಗಿ ನಮ್ಮ ಜಾಯಿಂಟ್ ಕಮಿಷನರ್ ಅವರು ಟ್ರಾಫಿಕ್ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರು ನಿಮಗೆ ಕೊಡ್ತಾರೆ. ಅವರು ತಾವು ದಯವಿಟ್ಟು ಇದು ಆ ದಿವಸ 11 ಗಂಟೆಯಿಂದ ನಾವು ಡೈವರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ರೋಡ್ ಬ್ಲಾಕ್ ಮಾಡಬೇಕು. ಹೌದು, 15 ಬರೀ 15ಗೆ ಈ ಫಂಕ್ಷನ್ ಆಗುವಾಗ ಅಷ್ಟೇ. 11 to 10. ಹೌದೌದು, ಬೆಳಿಗ್ಗೆ 11 ಗಂಟೆ. ಯಾವುದು ಪಾರ್ಕಿಂಗ್ದು ಕೂಡ ಲಿಸ್ಟ್ ಪಟ್ಟಿ ಅವರು ನಿಮಗೆ ಕೊಟ್ಟಿದ್ದಾರೆ. ಅವರದಲ್ಲಿ ಎಲ್ಲ ಇದೆ, ಪಾರ್ಕಿಂಗ್ ಇದೆ. ಪ್ಲಸ್ ನಾವು BMTC ಜೊತೆಗೆ ಕೂಡ ಡಿಸ್ಕಷನ್ ಮಾಡಿ ಬಸ್ಸಸ್ ಕೂಡ ಪಾರ್ಕಿಂಗ್ ಲಾಟ್ ಇಂದ ಇಲ್ಲಿಗೆ, ಪ್ಲಸ್ ಕೆಲವು ಶಟಲ್ ಬಸ್ಸಸ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ಸ್ ಫಾರ್ ಕ್ಯಾಬ್ಸ್ ಕೂಡ ಅದನ್ನು ನಾವು ನಿಗದಿತ ಜಾಗ ಕೊಟ್ಟಿದ್ದೀವಿ. ವೆಹಿಕಲ್ ಎಲ್ಲೆಲ್ಲಿ ಪ್ರೊಹಿಬಿಟೆಡ್ ಇದೆ ಪಾರ್ಕಿಂಗ್ ಅದನ್ನು ಮಾಡಿದ್ದಾರೆ. ಮತ್ತು ರೂಟ್ಸ್ ಎಲ್ಲೆಲ್ಲಿ ಕವರ್ ಆಗಿದೆ ಬಸ್ದು ಅದನ್ನು ಕೊಟ್ಟಿದ್ದಾರೆ. ಇದು ನಮಗೆ ಮೊನ್ನೆ IPL ಮ್ಯಾಚಸ್ ಮತ್ತು ನ್ಯೂ ಇಯರ್ ಈ ಸೆಲೆಬ್ರೇಷನ್ ಮಾಡುವಾಗ ಯಾವ ರೀತಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು, ಲಾ ಅಂಡ್ ಪೊಲೀಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ರು. ಅದರ ಮೇಲೆ ಇನ್ನೂ ಇಂಪ್ರೂವ್ ಮಾಡಿ ಇಲ್ಲಿ, ಯಾಕಂದರೆ ಇದು ಭಾಳ ನಿಮಗೆ ಗೊತ್ತಿರಬೇಕು, ಭಾಳ ಒಂದೇ ದಿವಸದಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ 3 ಭಾಗ ಇದೆ. ಸೊ 3 ಭಾಗದಲ್ಲಿ ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲವರು ಒಂದು ಭಾಗಕ್ಕೆ ಬರ್ತಾರೆ, ಕೆಲವರು ಇನ್ನೊಂದು ಭಾಗಕ್ಕೆ ಬರ್ತಾರೆ, ಕೆಲವರು 2 ಭಾಗಕ್ಕೆ ಬರ್ಬೋದು. ಸಾಧಾರಣವಾಗಿ ಬೆಳಿಗ್ಗೆ 12 ಗಂಟೆಯಿಂದ ನೈಟ್ 10 ಗಂಟೆ ತನಕ ಎಲ್ಲರೂ ನಿಂತಲ್ಲಿ ಒಂದೇ ಟೈಪ್ ನೋಡಲಿಕ್ಕೆ ಅದು ಕಷ್ಟ ಇರಬಹುದು. ಮತ್ತು ಅವ್ರ ಇಷ್ಟ ಇದೆ, ಯಾವುದೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕೆಲವು QR ಕೋಡಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಏನಾಗಿದೆ, ಬೆಳಿಗ್ಗೆ 10 ಗಂಟೆ ಯಾರು 12 ಗಂಟೆಗೆ ಬರ್ತಾರೋ ಅವರೇ 10 ಗಂಟೆ ತನಕ ಟೋಟಲ್ ಎಲ್ಲ ಕ್ರೌಡ್ ಒಂದೇ ಕಡೆ ಇದ್ದರೆ ನ್ಯಾಚುರಲ್ ಆಗಿ ಅಲ್ಲಿ ಸಮಸ್ಯೆ ಬಂದ್ಬಿಡ್ತದೆ. ಸೊ ಕೆಲವು ಆರ್ಗನೈಸರ್ಸ್ ಅವರು QR ಕೋಡ್ ಮುಖಾಂತರ ಅವ್ರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಲವರು ಆಪ್ಷನ್ಸ್ ಯೂಸ್ ಮಾಡಿ ಅಂಥವ್ರಿಗೆ ಅಷ್ಟೇ ನಮಗೆ ಅವಕಾಶ ಇದೆ. ಸೊ ಅವರು ಅದನ್ನು ವ್ಯವಸ್ಥೆ ಇದೆ, ಅದರಲ್ಲಿ ಟ್ಯಾಗ್ ಸಿಸ್ಟಮ್ ಮಾಡ್ತಾ ಇದೆ. ಟ್ಯಾಗಿಂಗ್ ಸಿಸ್ಟಮ್ QR ಕೋಡ್ ಅಂತ ಆಗುವಾಗ ಅವ್ರು ಸಪೋಸ್ ಬರೀ ಅಪ್ ಟು 530 ಅವ್ರು ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಟ್ಯಾಗ್ ಸಿಗುತ್ತೆ ಎಂಟ್ರಿ ಪಾಯಿಂಟಲ್ಲಿ. ಅದು ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರು ಮಾನಿಟರ್ ಗೊತ್ತಾಗುತ್ತೆ, ಅವ್ರದ್ದು ಟ್ಯಾಗೇ ಬೇರೆ ಇರುತ್ತೆ, ಅವ್ರ ಕಲರೇ ಬೇರೆ ಇರುತ್ತೆ, ಕಲರ್ ಕೋಡಿಂಗ್ ಬೇರೆ ಇರುತ್ತೆ. ಪ್ಲಸ್ ಅಲ್ಲಿ ಎಂಟ್ರಿ ಆಗುವಾಗ ಅವ್ರು ಅಷ್ಟು ನಾವು ತಿಳ್ಕೊಂಡು ಬರ್ತೀವಿ, ಎಲ್ಲರೂ ಅವ್ರಿಗೆ ಅವ್ರ ಇಷ್ಟಾನುಸಾರ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೇನು ವ್ಯವಸ್ಥೆ ಇಲ್ಲ. ಅವ್ರಿಗೆ ಇಷ್ಟಾನುಸಾರ ಏನು ನೋಡಬೇಕು, ಏನು ಎಂಜಾಯ್ ಮಾಡಬೇಕು, ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ಫ್ರೀಡಮ್ ಇದೆ. ಸೊ ಇಷ್ಟೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಅಂದಾಜು ನಮ್ಮದು ಎಲ್ಲ ಆಫೀಸರ್ಸ್, ಮೆನ್, ಸಿವಿಲ್ KSRP ಎಲ್ಲ ಸೇರಿ ನಾವು ಸಾಕಷ್ಟು ಪೊಲೀಸ್ ಅಲ್ಲಿ ಅಂದಾಜು 3,000 ಇದೆ ಎಲ್ಲ ಸೇರಿ, ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, ಡಿಸ್ಟ್ರಾಕ್ಟಿಂಗ್ ಪಾರ್ಟಿ ಎಲ್ಲ ಸೇರಿ. ಸೊ ಇದು ಒಂದು ನಾವು ಕೂಡ ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ನಾವು ನೋಡಿಕೊಂಡು ಒಳ್ಳೆ ರೀತಿಯಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು. ಮೆಟ್ರೋ ಜೊತೆಗೆ ಕೂಡ ಮೀಟಿಂಗ್ ಮಾಡಲಾಗಿದೆ. ನಮ್ಮ ಆಫೀಸಲ್ಲಿ GBA ಚೀಫ್ ಕಮಿಷನರ್ ಸಾಹೇಬರು ನಾವೆಲ್ಲ ಸೇರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಆರ್ಗನೈಸರ್ಸ್ ಮತ್ತು ಯಾರ್ಯಾರು ಸಂಬಂಧಪಟ್ಟ ಆಫೀಸರ್ಸ್ ಇದ್ದಾರೆ, ಬೆಸ್ಕಾಮ್, ಫೈರ್ ಎಲ್ಲರಿಗೂ, ಮತ್ತು ಇದರಲ್ಲಿ ಕೂಡ ಫೈರ್ದು ಇಂಜಿನ್ಸ್ ವ್ಯವಸ್ಥೆ, ಆ್ಯಂಬುಲೆನ್ಸಸ್, ಆಮೇಲೆ ಬೇರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಬೆಸ್ಕಾಮ್ ಅವರು ಎಲ್ಲರೂ. ಲಾಸ್ಟ್ಗೆ ಫೈರ್ ವರ್ಕ್ಸ್ ಬಗ್ಗೆ ಫೈರ್ ವರ್ಕ್ಸ್ ಇದೆ. ಬಟ್ ಇನ್ನೂ ಕೆಲವು ಕಂಡೀಷನ್ಸ್ ಗೋಸ್ಕರ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಆಗುತ್ತೆ. ಬಟ್ ಯಾಕೆಂದರೆ ಬೇರೆ ಬೇರೆ ಇಲಾಖೆಯಿಂದ NOC ಬರಬೇಕು. NOC ಬಂದಮೇಲೆ ಅದನ್ನು ಲಾಸ್ಟಿಗೆ ಇರುತ್ತೆ. ಸೊ ದಯವಿಟ್ಟು ತಾವೆಲ್ಲ ಬಂದೇ ಬರ್ತೀರಾ. ಮತ್ತು ಪೊಲೀಸ್ಗೆ ಸಹಕರಿಸಲಿಕ್ಕೆ ಒಂದು ಮನವಿ ನಾವು ಎಲ್ಲರಿಗೆ ನಾವು ಕೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಕಾಂಪ್ಯಾಕ್ಟ್ ಪ್ರೋಗ್ರಾಮ್ ಇದೆ. ಅಷ್ಟೇ ಟೈಮಲ್ಲಿ ಸುಮಾರು ಜನ ಬರ್ತಾರೆ. ಬಟ್ ಆ ಸುಮಾರು ಜನಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಆ ಜನಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಆರ್ಗನೈಸರ್ಸ್ ಮತ್ತು ಪೊಲೀಸ್ ಅವ್ರು ನಾವು ಸೇರಿ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ. ಅವ್ರು ಯಾಕೆಂದರೆ ಏನಾಗ್ತದೆ, ಇದು ನಮಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ಹೊಸ ಎಕ್ಸ್ಪೀರಿಯನ್ಸಲ್ಲಿ ಆ್ಯಕ್ಚುಲ್ ಆಗಿ ಏನೇನು ಪ್ರೋಗ್ರಾಮ್ ಆಗ್ಲಿಕ್ಕಿದೆ ಅದು ಕೂಡ ನಮ್ಮ ಆಫೀಸರ್ಸ್ ಅವರು ತಿಳ್ಕೊಂಡಿದ್ದಾರೆ. ಈಗ ಅದು ತಕ್ಕಂತೆ ನಾವು ಬಂದೋಬಸ್ತ್ ಮಾಡ್ತೀವಿ. ಪೊಲೀಸ್
ಓನ್ಲಿ ಫಾರ್ ಫೈರ್ ವರ್ಕ್ಸ್. ಅದು ರಿಜಿಸ್ಟ್ರೇಷನ್ ನಡೀತಾ ಇದೆ. ಪಟಾಕ್ಸಿ ರಿಜಿಸ್ಟ್ರೇಷನ್ ಇದು ನಾಳೆ ತನಕ ರಿಜಿಸ್ಟ್ರೇಷನ್ ಇಲ್ಲ ಆ ಥರ ಇಲ್ಲ. NOC ಅಂದರೆ ಅದರಲ್ಲಿ ಸುಮಾರು ವಿಷಯ ಇದೆ. ಒಂದು ವಿಧಾನಸೌಧ ಬಿಲ್ಡಿಂಗ್ದು ಸೇಫ್ಟಿ ನೋಡಬೇಕು, ಮತ್ತೆ ಜನ ಜಾಸ್ತಿ ಇರ್ತಾರೆ ಅದನ್ನು ಸೇಫ್ಟಿ ನೋಡಬೇಕು. ಸೊ ಎಲ್ಲ ಆ್ಯಂಗಲಿಂದ ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಮಾಡಬೇಕು ಅದರ ಬಗ್ಗೆ ಡಿಸ್ಕಷನ್ ನಡೀತದೆ, ಬೇರೆ ಏನಿಲ್ಲ. ಯಾವುದು ಅದು ಆರ್ಗನೈಸರ್ ಮಾಡ್ತಾರೆ. 18,000 ಏನು ಹೇಳಿ ಅಲೌಡ್ ಇಲ್ಲ. ಅದಕ್ಕೆ ನಾನು ಹೇಳಿದೆ ಅಲೌಡ್ ಇಲ್ಲ. ತುಂಬಾ ಜನ ಇಂಡಿಪೆಂಡೆನ್ಸ್ ಡೇಗೆ ನಾಟ್ ಜಸ್ಟ್ ಫ್ರಮ್ ಬ್ಯಾಂಗ್ಳೂರ್, ಫ್ರಮ್ ಅದರ್ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಮೈಟ್ ಜಸ್ಟ್ ಕಮ್ ಟು ವಿಧಾನಸೌಧ ಪ್ರಿಮೈಸಸ್. they might see the crowd. ಅಥವಾ ಇವಾಗಿನ್ನ ಗೊತ್ತಾಗದೆ ಇರೋರಿಗೆ ಇನ್ಫಾರ್ಮೇಶನ್ ಮಾಹಿತಿ ಇಲ್ಲದೆ ಇರೋರು ಅಲ್ಲ. ಈಗ SOP ಕ್ರೌಡ್ ಕಂಟ್ರೋಲ್ SOP ಪ್ರಕಾರ ನಾವು ಲೆಕ್ಕ ಮಾಡಿಕೊಂಡು ಎಲ್ಲ ಮಾಡ್ತೀವಿ. ಸೊ ಇಲ್ಲಿವರೆಗೆ 18,000 ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ, ಅವ್ರು ಮಾಡ್ತಾರೆ. ಸರ್ ಈಗ IPL ಅಲ್ಲಿ ಸುಮಾರು ಜನ ನುಗ್ಗಲು ಸ್ಟಾರ್ಟ್ ಆಗ್ಲಿಕ್ಕೆ ಇದೇ ಕಾರಣ ಆಯ್ತು. ಅದ್ರಲ್ಲಿ 1 ಲಕ್ಷ ಮೇಲೆ ಜನ ಬಂದಿದ್ದಾರೆ. ಅವಾಗ ಸುಮಾರು ಜನ ಇನ್ಸಿಡೆಂಟಲ್ ಆಗಿ ನಿಮ್ಗೆ ಗೊತ್ತಿದೆ. ಬಟ್ ಈಗ ಕೇವಲ 18,000ಕ್ಕೆ ನೀವು ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಇಲ್ಲ, ನಾವು ಅಲ್ಲಲ್ಲ ನೀವು ರಿಜಿಸ್ಟ್ರೇಷನ್ ಇದ್ದವ್ರಿಗೆ ಮಾತ್ರ ಪ್ರವೇಶ ಅಂತ ನೀವು ಹೇಳಿದ್ರಲ್ಲ. ಇಲ್ಲ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಜಾರಿ ಇದೆ. ಕ್ಲೋಸ್ ಆಗಿದೆ. ಇಲ್ಲ ಕ್ಲೋಸ್ ಆಗಿದೆ. ಹಂತವಾಗಿ ಸೊ ವಿ ಆರ್ ಅಲೋವಿಂಗ್ ರಿಜಿಸ್ಟ್ರೇಷನ್. ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆಗಿಲ್ಲ ಆಗಿದೆ. ಬಟ್ ಅದೆಲ್ಲ ತೋರಿಸ್ತಾ ಇದೆ, ಎಲ್ಲ ಅಲ್ಲ ಅದು ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದಾರೆ ಎಲ್ಲರೂ. ಬಟ್ ಹೇಳೋದು ಅಂದ್ರೆ 18,000 ಜನ ಮಿನಿಮಮ್ ಅಲ್ಲಿ. ಬಟ್ ಇವಾಗ ರಿಜಿಸ್ಟ್ರೇಷನ್ ಆಗದೆ ಇರೋರೇ ಜಾಸ್ತಿ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರ ಅವರ ಫೇಸ್ಬುಕ್ ಲೈವ್ ಏನಿದೆ ಅದರಿಂದ ಯಾರ್ಯಾರು ಲಿಂಕ್ ತಗೊಂಡಿದ್ರೆ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಆಗಿರೋದು, ಅದ್ರ ಬೇರೆ ಯಾರು ಆಗಿಲ್ಲ. ಸೊ ಅವ್ರು ಆಗದೆ ಇರೋರೆಲ್ಲ ಬಂದಾಗ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನೀವು? ನಾವು ಎಲ್ಲ ವ್ಯವಸ್ಥೆ ಎಲ್ಲ ಯೋಚನೆ ಮಾಡಿನೇ ಅವ್ರನ್ನ ಹೊಡೆದು ಕಳ್ಸೋದಲ್ಲ. ಬಿಫೋರ್ ದಟ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಹೊಡೆದು ಯಾರು ಕಲ್ಸೋದಿಲ್ಲ. ಲಾಠಿ ಚಾರ್ಜ್ ಅದೆಲ್ಲ ಹಾಗೆ ಆಗ್ತದೆ. ನೀವಲ್ಲ ಆ ಟೈಮಲ್ಲಿ ನೀವು ಬೇರೆ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? Let me explain. Sir. So as of now, you have to come with registration ಮಾಡ್ಕೊಂಡೆ ಬರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದೀವಿ. We assume that ಈ ಕಂಪ್ಲೀಟ್ ಏರಿಯಾದಲ್ಲಿ ಇದೆಲ್ಲ ಸ್ವಲ್ಪ ವಿಧಾನಸೌಧ ಸುತ್ತಮುತ್ತಲಿನಲ್ಲಿ ಫ್ರಂಟ್ ನಲ್ಲಿ ಇರುವಾಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಸಾಕಷ್ಟು ನೀವು ನೋಡಿದ್ರಿ. ಹಳೆ ಹಬ್ಬಗಳಲ್ಲಿ ಸಹ ಸಾಕಷ್ಟು ಜನರು 10-15 ಸಾವಿರ ಜನರು ತಿರುಗಾಡ್ತಾ ಇರ್ಬೋದು. ಸೊ ಅದರ ಅನುಗುಣವಾಗಿನೇ ಅದನ್ನ ಎಸ್ಟಿಮೇಷನ್ ಪ್ರಕಾರನೇ ನಾವು ಪಾಸಸ್ ಅದು ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಏನಾಗಿದೆ ಅಂತ ಹೇಳಿಬಿಟ್ರೆ 3 ತರ ಜನರು ಬರ್ತಾರೆ. ಒಂದು ಮಕ್ಕಳು ಬರ್ತಾರೆ. ಏನಂತ ಹೇಳಿಬಿಟ್ರೆ ಅವರು ಮಕ್ಕಳದ ಕಾರ್ಯಕ್ರಮ ನೋಡ್ಲಿಕ್ಕೆ, ವಿಧಾನಸೌಧ ನೋಡ್ಲಿಕ್ಕೆ ಕೆಲವು ಜನರು ಬಂದ್ಬಿಟ್ಟು ಹೋಗ್ತಾರೆ. ಅದು ಒಂದು 2-3 ಗಂಟೆ ಕಳೆದು ಎಲ್ಲರೂ they will be there, they will go off. ಅದೇ ರೀತಿ 3 ರಿಂದ 5 ಗಂಟೆಗೆ ಪರೇಡ್ ನೋಡ್ಲಿಕ್ಕೆ ಕೆಲವು ಜನರು ಬರ್ತಾರೆ. ಕೆಲವು ಜನರು ಉಳಿತಾರೆ, ಅವರು ಕನ್ಸರ್ಟ್ ನೋಡ್ತಾರೆ. ಕೆಲವು ಜನರು ಈ ಕಾರ್ಯಕ್ರಮ ನೋಡ್ಕೊಂಡು ಅವರು ವಾಪಸ್ ಹೋಗಿಬಿಡ್ತಾರೆ. ಸೊ ಅದೆಲ್ಲ ಎಸ್ಟಿಮೇಷನ್ ಮಾಡ್ಕೊಂಡು ಅದಕ್ಕೆ ಅದೆಲ್ಲ ನೋಡ್ಕೊಂಡು ಎಷ್ಟು ಜನರು ಉಳಿತಾರೆ, ಎಷ್ಟು ಜನರು ರಿಜಿಸ್ಟ್ರೇಷನ್ ಮಾಡಿ ಬರ್ತಾರೆ, ಅದೆಲ್ಲ ಎಸ್ಟಿಮೇಷನ್ ಮಾಡಿಕೊಂಡು ಆರ್ಗನೈಸರ್ಸ್ ನಾವೇನು ಆರ್ಗನೈಸೇಷನ್ ಮಾಡಿದ್ದೇವೆ ಅದೇ ರೀತಿ ನಾವು QR ಕೋಡ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ವಿ ವಿಲ್ ಕೀಪ್ ರಿಲೀಸಿಂಗ್ ದ QR ಕೋಡ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ. ಪೊಲೀಸ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಷ್ಟು ಮಾಡಬಹುದು ಅಂತ ಹೇಳ್ಬಿಟ್ಟು ಈಗಾಗಲೇ 18,000 ಆಫ್ ವಿಚ್ ಅರೌಂಡ್ 4-5,000 ಆರ್ ಓನ್ಲಿ ರಿಜಿಸ್ಟರಿಂಗ್ ಫಾರ್ ದ what you call ಬೆಳಿಗ್ಗೆ ಈವೆಂಟಿಗೋಸ್ಕರ ಮಾತ್ರ ಸ್ಟೂಡೆಂಟ್ಸ್ ಬರ್ತಾರೆ. ವಿ ಅಸ್ಯೂಮ್ another 5,000 to 10,000 people will register for the ಮಾರ್ನಿಂಗ್ ಪ್ರೋಗ್ರಾಮ್. ಆ ಆಧಾರದ ಮೇಲೆ ಎಲ್ಲ ನೋಡ್ಕೊಂಡು ಇನ್ನೂ ಜಾಸ್ತಿ ಜನರಿಗೆ ನಾವು QR ಕೋಡ್ ಹಂತವಾಗಿ ವ್ಯವಸ್ಥೆ ಮಾಡ್ತೀವಿ. ನಾಳೆ The idea is, the most important thing is, Minister has already briefed you before, but we'll brief you again on this point. The idea is that the Independence Day celebration, ಸ್ವಾತಂತ್ರ್ಯ ದಿನಾಚರಣೆ ಏನಿದೆ ಇದು ನಾವು ಎಲ್ಲರೂ ಒಟ್ಟಿಗೆ ಸೇರಿಸಿ ಆಚರಣೆ ಮಾಡಬೇಕು. ಬರೀ ಒಫಿಷಿಯಲ್ ಪ್ರೋಗ್ರಾಮ್ ಒಂದು ಪರೇಡ್ ಮಾಡಿ ಕಾರ್ಯಕ್ರಮ ಮುಕ್ತಾಯ ಆಗಿ ಎಲ್ಲರೂ ಹಾಲಿಡೇ ಮಾತ್ರ ಮಾಡಲಾರ್ದೆ ಬಹಳಷ್ಟು ಜನರು ನಮ್ಮ ಇಲ್ಲಿ ಬ್ಯಾಂಗ್ಳೂರ್ನ
ಜನರು ಇಲ್ಲಿ ಬಂದ್ಬಿಟ್ಟು ಫ್ರೀಡಮ್ದ ಹಬ್ಬ ಅಂತ ಹೇಳಿ ಅಂದ್ರೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಬ್ಬ ಆಗಿ ಆಚರಣೆ ಮಾಡ್ಲಿಕ್ಕೆ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ. ಸರ್, ಈಗ ರಿಜಿಸ್ಟ್ರೇಷನ್ ಮಾಡ್ತಿರ್ತಾರಲ್ಲ ಅವರಿಗೆ ಇದಕ್ಕೆ ವಿಧಾನಸೌಧ ಕಾಂಪೌಂಡ್ ಒಳಗೆ ಬಿಟ್ಟು ಆ ರೋಡಲ್ಲಿ ಏನಿದೆಯಲ್ಲ ಅಲ್ಲಿಗೆ ರಿಜಿಸ್ಟ್ರೇಷನ್ ಮಾಡದೇ ಇರೋರಿಗೆ ಏನಾದ್ರು ಅವಕಾಶ ಇದೆಯಾ? ಆಸ್ ಆಫ್ ನೌ ಬಿಕಾಸ್ ದರ್ ಇಸ್ so much people allowed and the SOP ಎಲ್ಲ ಇದ್ದ ಕಾರಣ ದ ಐಡಿಯಾ ಇಸ್ ನೀವು QR ಕೋಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ. ಕೆಲವು ಜನರು ಏನಾದ್ರೂ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ರೆ ನಾವು ಅದಕ್ಕೆ ಈ ಪ್ರೆಸ್ ಕಾಲ್ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಯಾರಾದ್ರೂ ಬರ್ತಾ ಇದ್ರೆ ಮೊದಲು ನಿಮ್ಮ QR ಕೋಡ್ ಮಾಡಿಸ್ಕೊಂಡು ನೀವು ಒಪ್ಟೈನ್ ಮಾಡಿಬಿಟ್ಟು ಬರ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಅಲ್ಲಿ ಚಾರ್ಜಸ್ ಇಲ್ಲಲ್ಲ. ನಾವು ಏನೋ ಅರ್ಥ ಮಾಡಿ, ಒಳಗಡೆ ಬರುವಾಗ ಈಗ ಈ ದಿನ ಬಿಕಾಸ್ 2 ದಿವಸ ರಜೆ ಇದೆ, ಸೊ ಹಬ್ಬದ ದಿವಸ ಇವತ್ತು ಈ ದಿವಸ ನಾವು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬೇರೆ ಬೇರೆ ಕಡೆಯಿಂದ ಅವರು ಬಂದ್ಬಿಟ್ಟು ಅನುಕೂಲ ಮಾಡಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಲ್ಲಿ ಸಮಸ್ಯೆ ಸಹ ಬರಬಾರ್ದು, ಪೊಲೀಸ್ ಅವರದ್ದು ಏನು ಬಂದೋಬಸ್ತ್ ಅರೇಂಜ್ಮೆಂಟ್ ಪ್ರಕಾರ ಜನರಿಗೆ ಸಹ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಆದ್ಯತೆ ಮೇಲೆ ನಾವು ಇಂಕ್ಲೂಡ್ ಮಾಡ್ತೀವಿ. ಆಸ್ ಆಫ್ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ಲೈನ್ ಓನ್ಲಿ, ಇಟ್ ಹ್ಯಾಸ್ ಬಿ ಬಿಫೋರ್ ಸ್ಪಾಟ್ ರಿಜಿಸ್ಟ್ರೇಷನ್. ನಾವು ಸದ್ಯಕ್ಕೆ ನಾವು ಅದು ಕೊಡ್ತಾ ಇಲ್ಲ. We will ಅದು ಆವಾಗ ನೋಡ್ಬಿಡೋಣ. That we will not be able to allow as of now, but because ಇಷ್ಟು ಜನರು ಇರುವಾಗ, ಇಷ್ಟು ಜನರು ಫ್ಲೋಟಿಂಗ್ ಪಾಪ್ಯುಲೇಷನ್ 8,000 ಇರಬೇಕು. ಅದಕ್ಕೆ ಪೊಲೀಸ್ ಅವರು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ದಾರೆ. ಪೊಲೈಟ್ಲಿ ಅವರಿಗೆ ಬೇಡ ಅಂತ ವಿದೌಟ್ QR ಕೋಡ್ ನಾವು ಬಿಡೋದಿಲ್ಲ. ಸರ್, ಯಾವುದೇ ಕಾರಣಕ್ಕೂ ಯಾವ ಐಡಿ ಪ್ರೂಫ್ ಅನ್ನ ಹೊರ ರಾಜ್ಯದಿಂದ ಬರ್ತಾರೆ, ಆಧಾರ್ ಕಾರ್ಡ್ ಇದೆಯಲ್ಲ, ಐಡಿ ಪ್ರೂಫ್ ಯಾವುದು? ಆಧಾರ್ ಕಾರ್ಡ್ ಅಥವಾ ಲೈಸೆನ್ಸ್ ಏನಾದ್ರು ಇದ್ರೆ ತಗೊಂಡು. ಸರ್, ಇವಾಗ ವಿಧಾನಸೌಧ ಒಳಗಡೆ ಬಿಡ್ತೀರಾ? ಕೆಪಾಸಿಟಿ ಎಷ್ಟು? 20-25 ಬಿಲ್ಡಿಂಗ್ ಒಳಗೆ ಕ್ಯಾಂಪಸ್ ಟೂರ್ ಬಿಟ್ಟಾದ್ಮೇಲೆ ಅವ್ರು ಎಷ್ಟು ಬೇಗ ಆಚೆ ಕರ್ಕೊಂಡು ಬರ್ತಾರೆ? ನೆಕ್ಸ್ಟ್ ಅದು ಪ್ಲಾನ್ ಇದೆ. ಅದು ನೋಡ್ಕೊಂಡೆ 15 minutes. 15 minutes is the plan per team. ನೆಕ್ಸ್ಟ್ ಬ್ಯಾಚ್ಗೆ So, for example, I've selected a particular slot. Am I allowed to overstay if I like, or will you guys like force make sure that I don't stay there all time? We will ನ್ಯಾಚುರಲಿ ಟ್ಯಾಗ್ ಕೊಟ್ರೆ penalize you for. We will levy a penalty if you overstay. No, And jokes aside, but it is not. The idea is that everyone should take part. So it's a guided tour. So automatically ಒಳಗೆ ಬಂದ ತಕ್ಷಣ ಅವರು 15 ನಿಮಿಷಕ್ಕೆ ಹೊರಗೆ. ಸರ್, ಈಗ ಮಕ್ಕಳು ಕಮ್ಮಿ ಸರಿ, ಸಚಿವರು ಹೇಳಿದ್ರು ಮಕ್ಕಳೇ ಪಾಸ್ ಅಂತ. ನೀವು ಯಾವುದೇ ಪಾಸ್ ಬೇಕಾಗಿಲ್ಲ, ಮಕ್ಕಳ ಜೊತೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಯಾಕಂದ್ರೆ ಕಮಿಷನ್ ಬಿಲೋ 12 years old. ರೆಕಾರ್ಡ್ ಆಗಿದೆ ಎಲ್ಲಾದ್ರೂ. Below 12 years old. ಅಲ್ಲ, ಮಕ್ಕಳು ಅಂತಂದ್ರೆ 10th ವರೆಗೂ ಮಕ್ಕಳೇ. ಈಗ ನೀವು ಬಿಲೋ 12 ಮಾಡಿದ್ರೆ ಈಗ 12 ಆಫ್ಟರ್ ಏನ್ ಮಾಡ್ಬೇಕು ಆ ಮಕ್ಕಳು? ರಿಜಿಸ್ಟರ್ ಮಾಡ್ಬಿಡಿ. ಅಲ್ಲ, ಅವ್ರು ಆನ್ಲೈನ್ ಹಾಕಿಲ್ವಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಮಕ್ಕಳೇ ಪಾಸ್ ಅಂತಂದ್ರೆ ಅದು ಆಲ್ರೆಡಿ ರಿಜಿಸ್ಟ್ರೇಷನ್ ಅಲ್ಲಿ ಮೊದಲೇ ಹೇಳಿ ಇಟ್ಟಿದ್ದೇವೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ QR ಕೋಡ್ ಅಲ್ಲಿ ಬರ್ದಿಟ್ಟಿದ್ದೀವಿ. ತುಂಬಾ ಗೊಂದಲ ಆಗ್ತದೆ ಆವತ್ತಿನ ಸ್ಥಿತಿಗೆ. ಮಕ್ಕಳು ಇದೆ ಆಕ್ಚುಲಿ IPL ನೋಡಕ್ ಬಂದಿರೋರು ಸ್ವಲ್ಪ ಯುವಕರು ಇರ್ಬೇಕು. ಪ್ಲೀಸ್ ಒಂದ್ ನಿಮಿಷ ಹೇಳಿ. ಸ್ವಲ್ಪ ಯೋಚನೆ ಇವತ್ತು ಯಾಕೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ? ಅದಕ್ಕೋಸ್ಕರ ಕೊಡ್ತಾ ಇದೀವಿ. ಅಲ್ಲ ಸರ್, ಇವಾಗ ಈ ಕ್ಲಾರಿಫಿಕೇಶನ್ ಕೊಟ್ಟನೆ ಸಚಿವರು ಈಗ ಮಕ್ಕಳೇ ಪಾಸ್ ಅಂದ್ರು. ಇವಾಗ ನೀವು ರಿಜಿಸ್ಟ್ರೇಷನ್ ಅಲ್ಲ, ಯಾರು ರಿಜಿಸ್ಟರ್ ಮಾಡಿದಾರಲ್ಲ ಅವ್ರಿಗೆ ಗೊತ್ತಿದೆ. ಯಾರು ರಿಜಿಸ್ಟ್ರೇಷನ್ ಮಕ್ಕಳು ಬಂದ್ರೆ ಏನ್ ಮಾಡೋದು? ಪ್ರಶ್ನೆ ಇಲ್ಲ. ನೀವು ಆಲ್ರೆಡಿ ಸೆಡ್ ನೋ ಬಿಲೋ 12 years old. ಯಾವಾಗ ರಿಜಿಸ್ಟ್ರೇಷನ್ ಎಂಡ್ ಯಾವಾಗ ಮತ್ತೆ ಎಷ್ಟು ಸಂಖ್ಯೆ ಆದ್ರೆ ಎಂಡ್ ಮಾಡ್ತಾರೆ? 15,000 ಅಂತ ಹೇಳ್ತಾ ಇದ್ರ. ಅಲ್ಲ, ನಾವು ಇಲ್ಲಿವರೆಗೆ ಆಗಿದೆ. ನಾಳೆ ಸಾಯಂಕಾಲ ತನಕ. ನಾಳೆ ಸಾಯಂಕಾಲವರೆಗೆ ಒಂದ್ ಕಡೆ 1 ಲಕ್ಷ ಆಗ್ಬಿಟ್ಟು ಏನ್ ಮಾಡ್ತೀರಾ ಸರ್? ನೋಡೋಣ, ಅವಾಗ ಲಕ್ಷ ಆಗ್ಬಿಟ್ರೆ ನಾವು ರಿಲೀಸೇ ಮಾಡಲ್ಲ. ಇಲ್ಲ ಅಂದ್ರೆ ಈ ಕಡೆಯಿಂದ ಎಂಟ್ರಿ, ಆ ಕಡೆಯಿಂದ ಎಕ್ಸಿಟ್. ಇಲ್ಲ, ಒಂದ್ QR ಕೋಡ್ ಒಬ್ರಿಗೆ ಮಾತ್ರ. idea is now we have to manage both the security of the Vidhan Saudha, not security, managing crowd, at the same time ensuring people are available to, people should come. ಆ ದೃಷ್ಟಿಯಿಂದ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಏನೆಲ್ಲ ನಾವು QR ಕೋಡ್ ನಲ್ಲಿ ಮೆಸೇಜಿಂಗ್ ಕೊಟ್ಟಿದ್ದೇವೆ ಅದರ ಆಧಾರದ ಮೇಲೆ ಬರಬೇಕಾಗ್ತದೆ.
ಸೊ ವಿ ವಿಲ್ ನಾಟ್ ಚೇಂಜ್ ದ ವಾಟ್ ಇಸ್ ಬಿಂಗ್ ಗಿವನ್ ಇನ್ ದ ವೆಬ್ಸೈಟ್. ಸೊ ಅದರ ಅನುಗುಣವಾಗಿಯೇ ಬರಬೇಕು. ಸರ್ ಈಗ ಸರ್ ಈಗ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ ಸರ್, ಆ ರಸ್ತೆಯಲ್ಲಿ ಟ್ರಾಫಿಕ್ ಎಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದೀರಾ. 2 ಮೆಟ್ರೋ ಸ್ಟೇಷನ್ ಬರುತ್ತೆ, ಅದನ್ನೆಲ್ಲ ಕ್ಲೋಸ್ ಮಾಡಿ. ಒಂದು ಮೆಟ್ರೋ ಸ್ಟೇಷನ್ ಮಾತ್ರ ವಿಧಾನಸೌಧದಲ್ಲಿ ಸಾಹೇಬ್ರು ಹೇಳಿದ ಪ್ರಕಾರ ಯಾಕಂದ್ರೆ ಅಲ್ಲಿ ಬಂದ್ಬಿಟ್ರೆ ನಾವು ಹೇಗೆ ಒಳಗೆ ಬರ್ಲಿಕ್ಕೆ ಯು ಆರ್ ನಾಟ್ ಅಲೌವಿಂಗ್ ಎಲೈಟಿಂಗ್ ಅಟ್ ಯು ಆರ್ ನಾಟ್ ಅಲೌವಿಂಗ್ ಪೀಪಲ್ ಟು ಎಲೈಟ್ ಅಟ್ ಇಲ್ಲ exit. ಅಂದ್ರೆ ಒಳಗಿಂದ ಸ್ಟೇಷನ್ ಇಂದ ಮೇಲೆ ಬರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಅವರು ಲೆಕ್ಕ ಬರಲ್ಲ. ಎಂಟ್ರಿ ಇಂಟು ಸ್ಟೇಷನ್ ಇಸ್ ಕ್ಲೋಸ್ಡ್. That's it. Exit of that station. ಸರ್, ಪೊಲೀಸ್ ಇಲಾಖೆ ಇದು ರಿಸ್ಕ್ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ರಿಜಿಸ್ಟ್ರೇಷನ್ ಎಷ್ಟೊಂದು ಆಗ್ಬೇಕು ಅಂತ ಇದೆ. ಆಗಲೂ ತುಂಬಾ ಪ್ರಕರಣಗಳು ನೋಡಿಲ್ಲ, ಕರ್ನಾಟಕ ಗೋಕಾಟ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿಬಿಟ್ಟು ಅನ್ಸಲ್ವಾ ಪೊಲೀಸ್ ಇಲಾಖೆಗೆ? ಸಾಹೇಬ್ರೆ ಹೇಳ್ತಾರೆ, ಅದು ಎಕ್ಸ್ಪ್ಲೇನ್ ಅಕೌಂಟಬಿಲಿಟಿ ಎರಡು ಕ್ವಶನ್ ನೀವೇ ಕೇಳ್ತಾ ಇದ್ದಾರೆ. ರಿಸ್ಕ್ ಇದೆ ಇವ್ರ ಹೇಳ್ತಾರೆ ನೆಗೆಟಿವ್. ಒಳ್ಳೆ ರೀತಿಯಿಂದ ಮಕ್ಕಳವ್ರಿಗೋಸ್ಕರ, ಫ್ಯಾಮಿಲಿಯವ್ರಿಗೋಸ್ಕರ, ನಿಮ್ಗೋಸ್ಕರ ಕಾರ್ಯಕ್ರಮ ನಡೀತಾ ಇದೆ. ನಾವು ಮುಂದೆ ಬಂದು ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ. ಆರ್ಗನೈಸರ್ಸ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸರ್ಕಾರ ವತಿಯಿಂದ ಬರ್ತಾ ಇದೆ ಕಾರ್ಯಕ್ರಮ. ಎಂಜಾಯ್ ಮಾಡಿ. ಅದರಲ್ಲಿ ಬರೀ ರಿಸ್ಕ್ ಇದೆ ಅದು ಎಲ್ಲ ಮಾಡಿದ್ರೆ ಹಂಗೆ ರಿಸ್ಕ್ ನೋಡ್ಕೊಂಡು ಪೊಲೀಸ್ ಯಾವುದು ಮಾಡಕ್ಕಾಗೋದಿಲ್ಲ. ರಿಸ್ಕ್ ಮಾಡಿದ್ರೆ ನಾವು ಕೆಲಸನೇ ಮಾಡ್ಲಿಕ್ಕೆ ನಾವು ದಯವಿಟ್ಟು ಹಳೆ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಹಳೆ ವಿಷಯ ಜವಾಬ್ದಾರಿ ಅಂದ್ರೆ ಜವಾಬ್ದಾರಿ ಎಲ್ಲ ಒಂದೇ ಅಲ್ಲ. ಸರ್ ಏನು ಪಾಸಸ್ ಏನು ಇಶ್ಯೂ ಮಾಡ್ತೇವೆ, ಹೇಗೆ ಎಷ್ಟು ಮಾಡ್ತೇವೆ, ಅದರೆಲ್ಲ ಡೀಟೇಲ್ ಡಿಸ್ಕಷನ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತೇವೆ. ಯಾವಾಗ ಸ್ಟಾಪ್ ಮಾಡಬೇಕು ಅದು ಕನ್ಸಲ್ಟೇಷನ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ತೇವೆ. ಯಾವುದು ಪಬ್ಲಿಕ್ ಆ ಟೈಮಲ್ಲಿ ಪಾಸ್ QR ಕೋಡ್ ಅದೆಲ್ಲ ಮಾಡ್ತಾರೆ. ಸೆಕೆಂಡ್ ಮಂತ್ ಪ್ರೋಗ್ರಾಮ್ ಲೈವ್ ಲಿಂಕ್ ಆ ಥರದ್ದು ಏನಾದ್ರು ಇರುತ್ತಾ? ಹೇಗೆ ಲೈವ್ ಲಿಂಕ್ ಇದು ವ್ಯವಸ್ಥೆ ನಾವು ಮಾಡ್ತೇವೆ. ಇನ್ ಅಡಿಷನ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಒನ್ ಮೋರ್ ಪಾಯಿಂಟ್. ಇದು ಏನು ಶೋ ಮಾಡ್ತೀವಲ್ವಾ, ಅದು ಒಂದು ಡಯಾಸ್ ಇದು ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ಸ್ಕ್ರೀನ್ಸ ವ್ಯವಸ್ಥೆ ಮಾಡ್ತೇವೆ. ಸೊ ದಟ್ ಎವ್ರಿಬಡಿ ಕ್ಯಾನ್ ಎಂಜಾಯ್ ಅಟ್ ಡಿಫ್ರೆಂಟ್ ಲೊಕೇಶನ್ಸ್ ಆಲ್ಸೋ ವಿತ್ ಇನ್ ದ ಏರಿಯಾ. ಸೊ ಇಟ್ಸ್ ಸಫಿಷಿಯೆಂಟ್ಲಿ ಲಾರ್ಜ್ ಇನಫ್ ಏರಿಯಾ. ಅದರಲ್ಲಿ ಸ್ವಲ್ಪ ಈ ಒಂದು ವಿಧಾನಸೌಧದ ಎನ್ವೈರ್ಮೆಂಟ್ಸ್ ಒಳಗೆ ವಿ ಕ್ಯಾನ್ ಡೂ ದಿಸ್ ಪ್ರೋಗ್ರಾಮ್ ಆಲ್ಸೋ. ಅದು ವ್ಯವಸ್ಥೆ ಸೂಟಬಲ್ ಬಂದೋಬಸ್ತ್ ಸ್ಕೀಮ್ ಮತ್ತೆ ಅರೇಂಜ್ಮೆಂಟ್ಸ್ ಖಂಡಿತ ಮಾಡ್ತಾರೆ. VIP ವ್ಯವಸ್ಥೆ ಯಾರಾದರೂ ಸೀನಿಯರ್ ಆಫೀಸರ್ಸ್ ಅಥವಾ VIP ಮಿನಿಸ್ಟರ್ಸ್ ಎಲ್ಲ ಬರುವಾಗ ಅದು ವಿಶೇಷವಾಗಿ ವ್ಯವಸ್ಥೆ ಮಾಡಿರ್ತೀವಿ. ಈಗ ಫೈರ್ ವರ್ಕ್ಸ್ಗೆ ಸ್ಪಾಟ್ ಯಾವುದು ಸರ್ ಅಲ್ಲಿ? ಅಲ್ಲ ಅದರ ಬಗ್ಗೆನೇ ಮೂರ್ನಾಲ್ಕು ಜಾಗ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಫೈರ್ ಡಿಪಾರ್ಟ್ಮೆಂಟ್ ಮತ್ತೆ ಬೆಸ್ಕಾಮ್ ಅವರು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ನಾವು ಫೈನಲ್ ಮಾಡ್ತೀವಿ. ನಾವು 3-4 ಪೊಸಿಷನ್ಸ್ ಹಿಡಿದೀವಿ. ಅಲ್ಲಿ ಆ 3-4 ಯಾವುದು ಬೆಸ್ಟ್ ಇದೆ ಅದು ಕ್ಲಿಯರ್ ಮಾಡಿ. How many minutes of fire? 3 minutes. You can give. Definitely it will be, we hope that we can provide good arrangements for the public to enjoy the Freedom Haba. ಒಂದು ಸಪ್ಲೈ ಸೈಡ್ನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು, ಅದಕ್ಕೆ ಏನಾದರೂ ಇನ್ಸೆಂಟಿವ್ಸ್ ಕೊಡ್ಬೋದು ಅಂತ ಹೇಳಿ, ಮತ್ತು ಡಿಮಾಂಡ್ ಸೈಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಎರಡು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಒಂದು ಅವರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನು ರೋಡ್ಸನ್ನು ಐಡೆಂಟಿಫೈ ಮಾಡ್ತಾರೆ ಫಾರ್ ನೋ ಪಾರ್ಕಿಂಗ್, ಅದನ್ನು ಅವರು ಫೈನ್ ಎಟ್ಸೆಟ್ರಾ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕಾದ್ರೆ ಯಾರು ಟೋವಿಂಗ್ ಮಾಡಬೇಕು, ಅದಕ್ಕೆ ಯಾವ ಅಧಿಕಾರ ಕೊಡ್ತೇವೆ, ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಸಹ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೇವೆ. ವಿಶೇಷವಾಗಿ ಏನಂತ ಹೇಳಿದರೆ, ಒಂದು ಸಪ್ಲೈ ಸೈಡ್ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಮಾಡ್ಬೋದು. ಮೆಟ್ರೋ ಅವ್ರ ಕಡೆಯಿಂದ ಏನಾದರೂ ಅವರು ವ್ಯವಸ್ಥೆ ಮಾಡ್ತಾ ಇದ್ರೆ ಮೆಟ್ರೋ ಸಹ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ. ಪ್ರೈವೇಟ್ ಜಾಗ ಯಾರಾದರೂ ಕೊಡ್ಲಿಕ್ಕೆ ತಯಾರಿದ್ರೆ ಪ್ರೈವೇಟ್ ಜಾಗ ಬಾಡಿಗೆ ಮೇಲೆ ತೊಗೊಂಡ್ಬಿಟ್ಟು ಸಹ ಅವರು ಪಾರ್ಕಿಂಗ್ ಇದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಸ್ವಲ್ಪ ರಿಬೇಟ್ ಕೊಡ್ತೇವೆ ಮತ್ತು ಅವರಿಗೆ ಪರ್ಮಿಷನ್ ಸಹ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೂ ಆ ಏರಿಯಾದಲ್ಲಿ ಯಾರಾದರೂ ಒಂದು 100 ಮೀಟರ್ ಒಳಗೆ ಅವರು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅಲ್ಲಿ ರೇಟು ವಿಲ್ ಬಿ ಹಾಫ್ ಆಫ್ ವಾಟ್ ಈಸ್ ದ ರೇಟ್ ಪ್ರೊವೈಡೆಡ್ ಎಟ್ ದ ಆನ್ ಸ್ಟ್ರೀಟ್ ಪಾರ್ಕಿಂಗ್. ಮತ್ತು ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾ ಇದ್ದರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದರೆ ನಮ್ಮ
ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು, ಅಲ್ಲಿ ಫೈನು, ಅಲ್ಲಿ ರೇಟ್ ಆಫ್ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಎಲ್ಲಿ ಸ್ವಲ್ಪ ಜನರು ಓಡಾಡಲಿಕ್ಕೆ ಅವಕಾಶ, ಜನರು ಕಡಿಮೆ ಇದೆ ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು, ಅಲ್ಲಿ ಸ್ವಲ್ಪ ರೇಟ್ಸ್ ಸ್ವಲ್ಪ ಚೇಂಜ್ ಕಡಿಮೆ, ಡಿಫ್ರೆಂಟ್ ರೇಟ್ಸ್ ಹ್ಯಾವ್ ಬಿನ್ ಫಿಕ್ಸ್ಡ್. ದ ಐಡಿಯಾ ಇಸ್ ensure adequate supply of parking facility to be provided. ಅದು ಬೇರೆ ಬೇರೆ ಸರ್ಕಾರದ್ದು ಜಾಗ ಎಲ್ಲೆಲ್ಲಿ ಗುರುತುಪಡಿಸಿ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡಿಸ್ಕೊಂಡು ನಾವು ಪಾರ್ಕಿಂಗ್ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಈ ಕ್ಯಾಟಗರಿ ಗಂಟೆಗೆ 40 ರೂಪಾಯಿ ಅದೇ ಈ ಫ್ರೀಯಾಗಿ ಎಲ್ಲೂ ಕೂಡ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗದೇ ಇಲ್ವಾ ಜನ? ಯಾಕಂದ್ರೆ ಕಮರ್ಷಿಯಲ್ ರಸ್ತೆ ಇರ್ಬೋದು, ನಾನ್ ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಎಲ್ಲ ಕಡೆ ಪಾರ್ಕ್ ಮಾಡೋದು. ತಾವು ದಯವಿಟ್ಟು ತಿಳ್ಕೊಳ್ಬೇಕು, ಪ್ರತಿಯೊಂದು ಬಿಲ್ಡಿಂಗ್, ಪ್ರತಿಯೊಂದು ಜಾಗದಲ್ಲಿ ನಾರ್ಮಲ್ಲಿ ಅವರು ವ್ಯವಸ್ಥೆ ಇಡಬೇಕಾಗ್ತದೆ ಫಾರ್ ಪಾರ್ಕಿಂಗ್. ಲಾಟ್ ಆಫ್ ಪೀಪಲ್ ಹ್ಯಾವ್ ನಾಟ್ ಗಿವನ್ ಫೆಸಿಲಿಟಿ ಫಾರ್ ಪಾರ್ಕಿಂಗ್ ಅಥವಾ ಡೈವರ್ಟ್ ಮಾಡಿಟ್ಟಿದ್ದಾರೆ. ಜನರು ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ನಾವು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ. ವಿ ಆಲ್ಸೋ ಎನ್ಕರೇಜ್ ಪೀಪಲ್ ಟು ಗೋ ಫಾರ್ ಯೂಸಿಂಗ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೇಟ್ಸ್ ಆರ್ ಗೋಯಿಂಗ್ ಟು ಟ್ಯಾಕ್ಸ್ನಲ್ಲಿ ದಿಸ್ ಹ್ಯಾಸ್ ಬೀನ್ ನೌ ಪುಟ್ ಇನ್ ದ ಪಬ್ಲಿಕ್ ಡೊಮೇನ್. ದ ಪಾಲಿಸಿ ಹ್ಯಾಸ್ ನಾಟ್ ಬೀನ್ ಫೈನಲೈಸ್ಡ್. ನಾವು ಡ್ರಾಫ್ಟ್ ಇಟ್ಟಿದ್ದೇವೆ ಪಬ್ಲಿಕ್ ಡೊಮೇನ್ನಲ್ಲಿ. ಆ ಡ್ರಾಫ್ಟ್ನಲ್ಲಿ ಯಾರಾದರೂ ಅಬ್ಜೆಕ್ಷನ್ಸ್ ಕೊಡ್ತಾ ಇದ್ರೆ ಆ ಅಬ್ಜೆಕ್ಷನ್ ತಗೊಂಡ್ಬಿಟ್ಟು ಸರ್ಕಾರ ಸೂಕ್ತ ನಿರ್ದೇಶನ that is I think ABC ka that depending on the area area ಮೇಲೆ ಡಿಪೆಂಡ್ ಆಗ್ತದೆ. ನೋಟಿಫಿಕೇಶನ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಹಂಗೆ ಮಾಡ್ತಾ ಇದ್ದೀರಾ? ಇಲ್ಲ, ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡ್ತಾ ದಿಸ್ ಓನ್ಲಿ ಆಸ್ ಪರ್ ದ ಡಲ್ಟ್ ಪಾಲಿಸಿ, ಏನು ಟ್ರಾಫಿಕ್ ಪಾರ್ಕಿಂಗ್ ಪಾಲಿಸಿ ಮಾಡಿ ಅದರ ಆಧಾರದ ಮೇಲೆ ನಾವು ಇರೋದು ಜಿಬಿ ಮೇಲೆ ಹೌದು. ಏರಿಯಾ ವೈಸ್ ಏನು ಬೈಫರ್ಕೇಷನ್ ಆಗಿದೆ ರೇಟ್? ABC is on ಹೋಲ್ ಸಿಟಿಯಿಂದ ಒಂದು ಕಡೆ ಬರ್ತಿದ್ರೆ ದಟ್ ಈಸ್ ಬಿಕಮ್ ಹೈಲಿ ಕಮರ್ಷಿಯಲ್ ಏರಿಯಾ, ಎ ಕ್ಯಾಟಗರಿ ಬರುತ್ತೆ. ನೇಬರಿಂಗ್ ಏರಿಯಾಸ್ ಇಂದ ಅಲ್ಲಿ ಬರ್ತಿದ್ರೆ ಇಟ್ ಬಿಕಮ್ಸ್ ಬಿ ಕ್ಯಾಟಗರಿ. ಲೋಕಲ್ ಅಲ್ಲಿ ಆ ಏರಿಯಾಗೆ ಕಮರ್ಷಿಯಲ್ ಏರಿಯಾಗೆ ಬರ್ತಿದ್ರೆ ಇಟ್ ಬಿಕಮ್ಸ್ ಸಿ ಕ್ಯಾಟಗರಿ, ಡಿಪೆಂಡಿಂಗ್ ಆನ್ ದಿ ವಾಲ್ಯೂಮ್ ಆಫ್ ಪೀಪಲ್ ಕಮಿಂಗ್ ಫ್ರಮ್ ಡಿಫರೆಂಟ್ ಏರಿಯಾಸ್. ಬೇರೆ ಬೇರೆ ದರ ಇದೆ, ಹಾಗಾಗಿ ಗೈಡೆನ್ಸ್ ವ್ಯಾಲ್ಯೂ ಇಲ್ಲ. ಮತ್ತೆ ಮನೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈಗ ನಾವು ಏನು ಟಚ್ ಮಾಡಿಲ್ಲ ಈಗ ಸದ್ಯಕ್ಕೆ. ಮನೆ ಮುಂದೆ ಸಿ ಇಟ್ ಇಸ್ ಲೈಕ್ ದಿಸ್. ಪ್ರತಿಯೊಂದು ಜಾಗ ನೀವು ಹೇಳಿದ್ರಿ ಬ್ಯಾಂಗ್ಳೂರ್ನಲ್ಲಿ ಏನು ಪಾರ್ಕಿಂಗೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ, ದರ್ ಈಸ್ ಅ ಲಾಟ್ ಆಫ್ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್. ಎಲ್ಲೆಲ್ಲಿ ಮಿಕ್ಸ್ಡ್ ಯೂಸ್ನಲ್ಲಿ ಇದ್ದಾರೆ, ಎಲ್ಲೆಲ್ಲಿ ಕಮರ್ಷಿಯಲ್ ಏರಿಯಾಸ್ ಇದ್ದಾರೆ, ಲಾಟ್ ಆಫ್ ಪೀಪಲ್ ಹ್ಯಾವ್ ಟು ಮೇಕ್ ಪ್ರೊವಿಷನ್ ಫಾರ್ ಪಾರ್ಕಿಂಗ್ ಇನ್ ದರ್ ಏರಿಯಾ ಇಟ್ ಸೆಲ್ಫ್. ವಿ ಹ್ಯಾವ್ ನಾಟ್ ಟಚ್ಡ್ ವೆರೆವರ್ ಇನ್ ರೆಸಿಡೆನ್ಷಿಯಲ್ ಏರಿಯಾಸ್ ಯಾರಾದರೂ ಇದ್ಬಿಟ್ರೆ ಅದರಲ್ಲಿ ಏನು ಪಾರ್ಕಿಂಗ್ ಇದು ನಾವೇನು ಹೇಳ್ತಾ ಇಲ್ಲ. ಬಟ್ ಇಫ್ ಯು ಆರ್ ದೇರ್, ವಿ ಹ್ಯಾವ್ ಟು wherever we are providing facilities, and some locations we are providing facilities for parking also. ಅದು ಸಹ ಏನಿಲ್ಲ. ಬಹುತೇಕ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೆಳಗಡೆ ಅವರು ಕಮರ್ಷಿಯಲಿ ಕೊಡ್ತಿದ್ದಾರೆ, ಪಾರ್ಕಿಂಗ್ ಇಲ್ಲಿ ಕೊಡ್ತಾರೆ. ಜಿಬಿಯ ಕಡೆ ಏನಾದರೂ ಲೆಟರ್ ಜಿಬಿಯಲ್ಲಿ ಸಹ ಜಾಗ ತಾವು ದಯವಿಟ್ಟು ತಿಳ್ಕೊಳ್ಬೇಕು, ಲ್ಯಾಂಡ್ ಆ್ಯಂಡ್ ಲೊಕೇಶನ್ ಈಸ್ ನೌ ವೆರಿ ಮಚ್ ಲೆಸ್ ಅವೈಲಬಲ್ ಇನ್ ಮೆನಿ ಪ್ಲೇಸಸ್. ಸೊ ಅದರ ಆಧಾರದ ಮೇಲೆ ನಾವು ಕೊಡ್ತೇವೆ. ಐಡಿಯಾ ಈಸ್ it's not that you are going to charge something huge amount for parking, but people have to also wherever facilities are. ಈಗ ಸದ್ಯಕ್ಕೆ ತಾವು ನೋಡಿದ ಪ್ರಕಾರ ಎಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ಜಾಗ ಸಿಗ್ತದೆ ಅವರು ಬಂದ್ಬಿಟ್ಟು ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ದಟ್ ಈಸ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ನ್ಯೂಸೆನ್ಸ್ ಫಾರ್ ಅ ಲಾಟ್ ಆಫ್ ಪೀಪಲ್. ಸೊ ಎಲ್ಲೆಲ್ಲಿ ಪಾರ್ಕಿಂಗ್ ನಿಷೇಧ ಮಾಡಿಟ್ಟಿದ್ದಾರೆ ಅಲ್ಲಿ ಖಂಡಿತ ಅದರ ಮೇಲೆ ಫೈನು ಮತ್ತು ಫೀಸ್ ಹಾಕಲಿಕ್ಕೆ ಕ್ರಮ ತಗೊಂಡು. ಇದು ದಿಸ್ ಈಸ್ ನಾಟ್ ಬೀನ್ ಡನ್ ಫಾರ್ ಎನಿ ಇಂಟ್ರೆಸ್ಟ್. It is not done with any interest on revenue as much as to ensure that parking is done in a regulated manner. ತಾವೀಗ ನೋಡಿರಬೇಕು, ಭಾಳಷ್ಟು ಜಾಗದಲ್ಲಿ ನಾವು ಫುಟ್ಪಾತ್ ವೈಡನ್ ಮಾಡಿ ಇಟ್ಕೊಂಡು ರೋಡ್ ದೊಡ್ಡದು ಮಾಡಿದರೆ ಕಮರ್ಷಿಯಲ್ ಬಿಲ್ಡಿಂಗ್ ಏನಾದರೂ ಅದರ ಪಕ್ಕದಲ್ಲಿ ಇದ್ಬಿಟ್ರೆ ಅವರು ನೇರವಾಗಿ ಗಾಡಿ ಪಾರ್ಕಿಂಗಿಗೆ ಉಪಯೋಗ ಮಾಡ್ತಿದ್ದಾರೆ. ಅದೆಲ್ಲ ಸ್ವಲ್ಪ ಏನಾದರೂ ರೆಗ್ಯುಲೇಷನ್ ಮಾಡಬೇಕು. ಲಾಸ್ಟ್ ಡೇಟ್ ಯಾವಾಗ ಅಬ್ಜೆಕ್ಷನ್ ಇದೆ ಸರ್? 1 ಮಂತಿಗೆ ಅಬ್ಜೆಕ್ಷನ್ಸ್ ಕೊಟ್ಟಿದ್ದಾರೆ. ಇವತ್ತಿಂದ ನಿನ್ನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಲ್ವಾ? ಪೇಡ್ ಪಾರ್ಕಿಂಗ್ ಮಾಡಬೇಕಲ್ಲ, ವ್ಯವಸ್ಥೆ ಮಾಡಬೇಕಲ್ವಾ? But what is your idea? You are saying that you should be given free parking everywhere is the point, or no? ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಲ್ವಾ? ಮಾಡಬೇಕು. ಲಾಟ್ ಆಫ್ ಪ್ಲೇಸಸ್ ಏನಾಗಿದೆ, ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನಾರ್ಮ್ಸ್ ಇಟ್ಕೊಂಡು ಮಾಡಲಿಲ್ಲ. Now we have to see how it can be provided, additional facilities create ಮಾಡಿ ಮಾಡಬೇಕು. ಅದು ಈಗ ಸದ್ಯಕ್ಕೆ ಫಸ್ಟ್ ಕ್ಲಿಯರೆನ್ಸ್ ಆಗಬೇಕು ಸರ್ಕಾರ ಮಟ್ಟದಲ್ಲಿ, ಆಮೇಲೆ ಟೆಂಡರ್ ಕರೆದು ನಾವು ತೀರ್ಮಾನ ಮಾಡ್ತೀವಿ.
ಮೀಟಿಂಗ್ ಮಾಡಿದ್ದೀರಾ ORRC? ಇಲ್ಲ, ಮಿನಿಸ್ಟರ್ ಮಟ್ಟದಲ್ಲಿ ಈಗ ಫೈನಲ್ ತೀರ್ಮಾನ ಆಗಬೇಕು. ಯಾವ ಆಧಾರದ ಮೇಲೆ ಇದು ಟೆಂಡರ್ ಕರಿತೇವೆ, ಎಷ್ಟು ಪೇಮೆಂಟ್ ಸ್ಕೆಡ್ಯೂಲ್ ಹೇಗೆ ಮಾಡಬೇಕು, ಯಾವ ರೀತಿಯಿಂದ, ಯಾಕಂತ ಹೇಳಿದರೆ ಅವರು ಕೆಲವು ಜನರು ಬಿಟುಮಿನ್ ಟಾಪ್ ಮಾಡಿದ್ರು, ಕೆಲವು ಜನ ವೈಟ್ ಟಾಪಿಂಗ್ ಮಾಡಬೇಕು, ಅದರ ಬಗ್ಗೆ ಫೈನಲ್ ತೀರ್ಮಾನ ಮಾಡಬೇಕು. ಅಲ್ಲ ಸರ್, ಅದು ಕಾಮಗಾರಿ ಕಂಪ್ನಿಗಳ ಜೊತೆಗೆ ಏನಾದ್ರು ಮೀಟಿಂಗ್ ಮಾಡೋದು? ಕಂಪನಿ ಜೊತೆಗೆ ವಿ ಹ್ಯಾಡ್ ಡಿಸ್ಕಷನ್ಸ್ ವಿತ್ ಔಟರ್ ರಿಂಗ್ ರೋಡ್ ಕಂಪನಿ ಬೇರೆ ಬೇರೆ ಕಡೆಯಿಂದ, ಬಿಕಾಸ್ ಆಲ್ ಆಫ್ ದೆಮ್ ಹ್ಯಾವ್ ಎಕ್ಸ್ಪ್ರೆಸ್ ದಿಯರ್ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ವರ್ಕ್, ನಾಟ್ ಫ್ರಮ್ ವರ್ಕ್ ಫ್ರಮ್ ಹೋಮ್, ಇಂಡಿವಿಜುವಲ್ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಪಾರ್ಕಿಂಗ್, ಹೌ ದೇ ವಾಂಟ್ ದ ರೋಡ್ಸ್ ಟು ಬಿ, ಜನರಿಗೆ ಹೇಗೆ ನಾವು ಅದನ್ನ ನಮ್ಮ ಬೇರೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ದೇ ಆರ್ ಆಲ್, ಸಮ್ ಆಫ್ ದೆಮ್ ಆರ್ ಫ್ರಮ್ ಮಲ್ಟಿನ್ಯಾಷನಲ್ ಕಂಪನೀಸ್, ವಾಟ್ ಈಸ್ ಇಟ್ ದಟ್ ದೇ ವಾಂಟ್ ಇನ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್ ಇನ್ ದ ಔಟರ್ ರಿಂಗ್ ರೋಡ್, ಅದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ವಿ.